ರಾಬರ್ಟ್ ಕಿಯೋಸಾಕಿ ಅವರು ಬರೆದ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಹಣಕಾಸಿನ ಸಾಕ್ಷರತೆಯ ಬಗ್ಗೆ ತಿಳಿಸುವ ವಿಶ್ವದ ಅತ್ಯಂತ ಜನಪ್ರಿಯ ಪುಸ್ತಕಗಳಲ್ಲಿ ಒಂದು. ಈ ಪುಸ್ತಕದ ಮುಖ್ಯ ಸಾರಾಂಶ ಇಲ್ಲಿದೆ. ಈ ಪುಸ್ತಕದಲ್ಲಿ ಲೇಖಕರು ಇಬ್ಬರು ತಂದೆಯರ ಬಗ್ಗೆ ಮಾತನಾಡುತ್ತಾರೆ. ಪೂವರ್ ಡ್ಯಾಡ್ ಬಡ ತಂದೆ, ಲೇಖಕರ ಸ್ವಂತ ತಂದೆ. ಇವರು ಹೆಚ್ಚು ಓದಿದವರು ಮತ್ತು ಸರ್ಕಾರಿ ಉದ್ಯೋಗದಲ್ಲಿದ್ದವರು. ಇವರ ಪ್ರಕಾರ ಕಷ್ಟಪಟ್ಟು ಓದು, ಒಳ್ಳೆಯ ಕೆಲಸಗಿತ್ತಿಸು ಮತ್ತು ಹಣಕ್ಕಾಗಿ ಕೆಲಸ ಮಾಡಿ. ರಿಚ್ ಡ್ಯಾಡ್ ಶ್ರೀಮಂತ ತಂದೆ, ಲೇಖಕರ ಸ್ನೇಹಿತನ ತಂದೆ. ಇವರು ಶಾಲಾ ಶಿಕ್ಷಣ ಹೆಚ್ಚು ಪಡೆಯದಿದ್ದರೂ ಸ್ವಂತ ಉದ್ಯಮ ನಡೆಸುತ್ತಿದ್ದರು. ಇವರ ಪ್ರಕಾರ ಹಣ ನಿಮ್ಗಾಗಿ ಕೆಲಸ ಮಾಡುವಂತೆ ಮಾಡು. ಪುಸ್ತಕದ ಪ್ರಮುಖ ಪಾಠಗಳು: ಆಸ್ತಿ ಅಸೆಟ್ ಮತ್ತು ಹೊಣೆಗಾರಿಕೆ ಲಯಬಿಲಿಟಿ ನಡುವಿನ ವ್ಯತ್ಯಾಸ. ಆಸ್ತಿ ನಿಮ್ಮ ಜೇಬಿಗೆ ಹಣವನ್ನು ತಂದುಕೊಡುವಂಥದ್ದು, ಉದಾಹರಣೆಗೆ ಬಾಡಿಗೆ ಬರುವ ಮನೆ, ಷೇರುಗಳು, ಸಣ್ಣ ಉದ್ಯಮ. ಹೊಣೆಗಾರಿಕೆ ನಿಮ್ಮ ಜೇಬಿನಿಂದ ಹಣವನ್ನು ಖರ್ಚು ಮಾಡಿಸುವಂಥದ್ದು, ಉದಾಹರಣೆಗೆ ಸಾಲ ಮಾಡಿ ಖರೀದಿಸಿದ ಕಾರು, ಕ್ರೆಡಿಟ್ ಕಾರ್ಡ್ ಬಿಲ್ಗಳು. ಸಾರಾಂಶ: ಶ್ರೀಮಂತರಾಗಲು ನೀವು ಆಸ್ತಿಗಳನ್ನು ಹೆಚ್ಚಿಸಿಕೊಳ್ಳಬೇಕು, ಹೊಣೆಗಾರಿಕೆಗಳನ್ನಲ್ಲ. ಶ್ರೀಮಂತರು ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ. ಬಡವರು ಮತ್ತು ಮಧ್ಯಮ ವರ್ಗದವರು ಹಣಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಆದರೆ ಶ್ರೀಮಂತರು ತಮ್ಮ ಹಣವೇ ಅವರಿಗಾಗಿ ದುಡಿಯುವಂತೆ ಮಾಡುತ್ತಾರೆ. ಪ್ಯಾಸಿವ್ ಇನ್ಕಮ್. ಹಣಕಾಸಿನ ಶಿಕ್ಷಣ, ಫೈನಾನ್ಷಿಯಲ್ ಲಿಟ್ರಸಿ. ಶಾಲೆಗಳಲ್ಲಿ ನಾವು ಹಣವನ್ನು ಗಳಿಸುವುದು ಹೇಗೆ ಎಂದು ಕಲಿಯುತ್ತೇವೆ, ಆದರೆ ಅದನ್ನು ಉಳಿಸುವುದು ಮತ್ತು ಬೆಳೆಸುವುದು ಹೇಗೆ ಎಂದು ಕಲಿಯುವುದಿಲ್ಲ. ಆರ್ಥಿಕ ಸ್ವತಂತ್ರ ಪಡೆಯಲು ಲೆಕ್ಕಪತ್ರ ನಿರ್ವಹಣೆ ಮತ್ತು ಹೂಡಿಕೆಯ ಜ್ಞಾನ ಅತಿ ಮುಖ್ಯ. ತೆರಿಗೆಯ ಬುದ್ಧಿವಂತಿಕೆ. ಶ್ರೀಮಂತರು ಕಾರ್ಪೊರೇಷನ್ ಅಥವಾ ಕಂಪನಿಗಳ ಮೂಲಕ ತಮ್ಮ ತೆರಿಗೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಾರೆ. ಕಾನೂನುಬದ್ಧವಾಗಿ ಹಣವನ್ನು ಉಳಿಸುವುದು ಹೇಗೆ ಎಂದು ಅವರು ತಿಳಿದಿರುತ್ತಾರೆ. ಭಯ ಮತ್ತು ಸೋಲನ್ನು ಗೆಲ್ಲುವುದು. ಹಲವರು ಹಣ ಕಳೆದುಕೊಳ್ಳುವ ಭಯದಿಂದ ಹೂಡಿಕೆ ಮಾಡುವುದಿಲ್ಲ. ಆದರೆ ಲೇಖಕರ ಪ್ರಕಾರ ಅಪಾಯವನ್ನು ಎದುರಿಸಲು ಕಲಿಯುವುದು ಮತ್ತು ಸೋಲಿನಿಂದ ಪಾಠ ಕಲಿಯುವುದು ಶ್ರೀಮಂತರಾಗಲು ಅಗತ್ಯ. ಅಂತಿಮ ತೀರ್ಮಾನ. ಶ್ರೀಮಂತರಾಗುವುದು ನೀವು ಎಷ್ಟು ಹಣ ಗಳಿಸುತ್ತೀರಿ ಎನ್ನುವುದರ ಮೇಲೆ ನಿರ್ಧಾರವಾಗುವುದಿಲ್ಲ. ಬದಲಿಗೆ ನೀವು ಎಷ್ಟು ಹಣವನ್ನು ಉಳಿಸುತ್ತೀರಿ ಮತ್ತು ಅದನ್ನು ಎಷ್ಟು ಸ್ಮಾರ್ಟ್ ಆಗಿ ಹೂಡಿಕೆ ಮಾಡುತ್ತೀರಿ ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ.